ನಮಸ್ಕಾರ. ಇವತ್ತಿನ ವಿಷಯ ಬ್ರೋಕರೇಜ್ ಕಂಪನಿಗಳ ಪ್ರಕಾರ ಈ 9 ಷೇರುಗಳು ಸದ್ಯದಲ್ಲಿಯೇ ಮೇಲಕ್ಕೆ ಹೋಗಬಹುದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬೇರೆ ಬೇರೆ ಫ್ಯಾಕ್ಟರ್ಗಳನ್ನು ಗಮನದಲ್ಲಿಟ್ಟುಕೊಂಡು ಟೆಕ್ನಿಕಲ್ ಅನಾಲಿಸಿಸ್ ಆಫ್ ಬ್ರೋಕರೇಜ್ ಕಂಪನಿಗಳು ಒಂದಷ್ಟು ಕ್ಲೈಂಟ್ಸ್ಗೆ ಹೇಳ್ತಾರೆ, ಇಂತಹ ಷೇರುಗಳನ್ನು ದಯವಿಟ್ಟು ವಾಚ್ ಮಾಡಿ, ಸದ್ಯದಲ್ಲೇ ಪಾಸಿಟಿವ್ ಮೊಮೆಂಟಮ್ ಬರಲಿಕ್ಕಿದೆ. ಮನಿ ಕಂಟ್ರೋಲ್ ವೆಬ್ಸೈಟ್ ಅವರು ಅವುಗಳನ್ನೆಲ್ಲವನ್ನು ಕಂಪೈಲ್ ಮಾಡಿ ಇನ್ನೇನು 3 ರಿಂದ 4 ವಾರದಲ್ಲಿ ಈ ಷೇರುಗಳು ಮೇಲಕ್ಕೆ ಹೋಗಬಹುದು ಅಂತ ತಮ್ಮ ರಿಪೋರ್ಟ್ ಅಲ್ಲಿ ತಿಳಿಸಿದ್ದಾರೆ. ಮೊದಲನೇದಾಗಿ ಮನಿ ಕಂಟ್ರೋಲ್ ಕಾಂಪಿಲೇಷನ್ ಆಫ್ ಸ್ಟಾಕ್ ರೆಕಮೆಂಡೇಶನ್ಸ್ ಫ್ರಮ್ HDFC ಸೆಕ್ಯೂರಿಟೀಸ್. ಕೋಟಕ್ ಮಹೀಂದ್ರ ಬ್ಯಾಂಕು ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 1846, ಟಾರ್ಗೆಟ್ ಪ್ರೈಸ್ 2000, ಪರ್ಸೆಂಟೇಜ್ ಪೊಟೆನ್ಷಿಯಲ್ ಅಪ್ಸೈಡ್ 8%. ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್ ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 92, ಟಾರ್ಗೆಟ್ ಪ್ರೈಸ್ 105 ಮತ್ತೆ ಮೇಲಕ್ಕೆ ಹೋಗುವ ಚಾನ್ಸ್ 14%. EIH ಒಬೆರಾಯ್ ಹೋಟೆಲ್ ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 250, ಟಾರ್ಗೆಟ್ ಪ್ರೈಸ್ 265, ಒಂದು 6% ಮೇಲಕ್ಕೆ ಹೋಗುವ ಸಾಧ್ಯತೆಗಳು. ಮುಂದಕ್ಕೆ ಬರ್ತಾ ಇದ್ದಾಗೆ ಮನಿ ಕಂಟ್ರೋಲ್ ಕಾಂಪಿಲೇಷನ್ ಆಫ್ ಸ್ಟಾಕ್ ರೆಕಮೆಂಡೇಶನ್ಸ್ ಆನಂದ್ರ ಟೀ ಕಂಪನಿಯಿಂದ IRCTC ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 759, ಟಾರ್ಗೆಟ್ ಪ್ರೈಸ್ 795, 5% ಮೇಲಕ್ಕೆ ಹೋಗ್ಬೋದು. ಜುಬಿಲೆಂಟ್ ಫುಡ್ ವರ್ಕ್ಸ್ ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 560, ಟಾರ್ಗೆಟ್ ಪ್ರೈಸ್ 645, 15% ಮೇಲಕ್ಕೆ ಹೋಗುವ ಚಾನ್ಸ್ ಇದೆ. ಈಗ ಕೋಟಕ್ ಸೆಕ್ಯೂರಿಟೀಸ್ ಅವ್ರು ಏನ್ ಹೇಳಿದ್ದಾರೆ ಅಂತ ಮನಿ ಕಂಟ್ರೋಲ್ ಅವರು ಕಾಂಪಿಲೇಷನ್ ಮಾಡಿದ್ದಾರೆ. HCL ಟೆಕ್ನಾಲಜೀಸ್ ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 1372, ಟಾರ್ಗೆಟ್ ಪ್ರೈಸ್ 1460, 6% ಮೇಲಕ್ಕೆ ಹೋಗ್ಬೋದು. ಬ್ಯಾಂಕ್ ಆಫ್ ಬರೋಡಾ ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 216, ಟಾರ್ಗೆಟ್ ಪ್ರೈಸ್ 227, ಕರೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ 5%. HDFC ಲೈಫ್ ಇನ್ಶೂರೆನ್ಸ್ ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 670, ಟಾರ್ಗೆಟ್ ಪ್ರೈಸ್ 725 ಮತ್ತೆ ಪರ್ಸೆಂಟೇಜ್ ಪೊಟೆನ್ಷಿಯಲ್ ಅಪ್ಸೈಡ್ 8%. ಈಗ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಮನಿ ಕಂಟ್ರೋಲ್ ಕಾಂಪಿಲೇಷನ್ ಆಶಿಕಾ ಸ್ಟಾಕ್ ಬ್ರೋಕಿಂಗ್. ಅಲ್ಟ್ರಾಟೆಕ್ ಸಿಮೆಂಟು ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 9580, ಟಾರ್ಗೆಟ್ ಪ್ರೈಸ್ 10400 ಮತ್ತು ಪರ್ಸೆಂಟೇಜ್ ಪೊಟೆನ್ಷಿಯಲ್ ಅಪ್ಸೈಡ್ 9%. ಈಗ ಮನಿ ಕಂಟ್ರೋಲ್ .com ಅವರು ಹೇಳಿದ್ದಾರೆ, ಮುಂದಿನ 3 ರಿಂದ 4 ವಾರಗಳಲ್ಲಿ ಇದು ಮೇಲಕ್ಕೆ ಹೋಗುವ ಸಾಧ್ಯತೆಗಳಿದೆ. ಹಲವು ಷೇರುಗಳನ್ನು ಅವರು ರೆಕಮೆಂಡ್ ಮಾಡಿದ್ದಾರೆ. ಯಾಕಂತಂದ್ರೆ ಅದು ಒಂದು ತರ ಪಾಸಿಟಿವ್ ಬ್ರೇಕ್ಔಟ್ ಇರಬಹುದು ರೇಂಜ್ ಇಂದ, ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಬೇರೆ ಯಾವುದೋ ಒಂದು ಪ್ಯಾರಾಮೀಟರ್ ಅಲ್ಲಿ ಪ್ರಾಬಬಿಲಿಟಿ ಒಂದು ಅಪ್ ಟ್ರೆಂಡ್ ಕಾಣ್ತಾ ಇದೆ. ಆದ್ದರಿಂದ ಏನಿದ್ರು ಕೂಡ ಇನ್ವೆಸ್ಟರ್ಸ್ ತಮ್ಮದೇ ಆದಂತಹ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಆಮೇಲೆನೆ ಈ ಷೇರುಗಳಲ್ಲಿ ಹಣವನ್ನು ಹೂಡಬೇಕು. ಈ ಇನ್ಫಾರ್ಮೇಶನ್ ಅದೇನು ಬ್ರೋಕರೇಜ್ ಕಂಪನಿಯಿಂದ ಬಂದಿದೆಯೋ ಅದು ಯಾರಿಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ ಅಂತಂದ್ರೆ, ಈಗಾಗಲೇ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಅರಿತುಕೊಂಡು ಮತ್ತೆ ಅಲ್ಲಿ ಬರೆದಂತ ವಿಚಾರವನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಹಣವನ್ನು ಹಾಕ್ತೇನೆ ಅನ್ನುವರಿಗೆ. ನಿಮಗೇನಾದ್ರೂ ಟೆಕ್ನಿಕಲ್ ಅನಾಲಿಸಿಸ್ ಬರ್ತಾ ಇಲ್ಲ ಅಂತಂದ್ರೆ ನೀವು ಬ್ಲೈಂಡ್ ಆಗಿ ಯಾವ ಷೇರನ್ನು ಕೊಳ್ಳುವಾಗಿಲ್ಲ. ಯಾಕಂದ್ರೆ ಬೇರೆಯವರ ರಿಸರ್ಚ್ ಏನಿದ್ದರೂ ಕೂಡ ಅವರಂತೆ ಪ್ರಕಟಗೊಳಿಸಿದ್ದು, ನೀವು ನಿಮ್ಮದೇ ಆದಂತಹ ರಿಸರ್ಚ್ ಮಾಡಿ ಆಮೇಲೆ ಹಣ ಹಾಕಬೇಕು. ಅದೇ ರೀತಿ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲೂ ಕೂಡ ನಿಮಗೇನಾದ್ರೂ ಜಾಸ್ತಿ ಬೆನಿಫಿಟ್ ಆಗಬೇಕು ಅಂತಂದ್ರೆ ನಿಮ್ಮ ಹತ್ರ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವ ಸ್ಕಿಲ್ ಇರಬೇಕು, ಲಾಜಿಕ್ ಇರಬೇಕು, ಅರ್ಥ ಮಾಡ್ಕೋಬೇಕು ಲಾಂಗ್ ಟರ್ಮಿಗೆ ಅಥವಾ ಶಾರ್ಟ್ ಟರ್ಮಿಗೆ ಯಾವುದು ಉತ್ತಮ ಯಾವುದು ಉತ್ತಮ ಅಲ್ಲ ಅಂತ. ಆದ್ದರಿಂದ ಯಾವುದೇ ಕಾರಣಕ್ಕೂ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೀವು ಕಲಿಯಲೇಬೇಕಾಗುತ್ತೆ ನಿಮ್ಮ ಮುಂದಿನ ದಿನಗಳ ಷೇರು ಮಾರುಕಟ್ಟೆಯ ಯಶಸ್ಸಿಗಾಗಿ. ಇತ್ತೀಚಿನ ದಿನಗಳಲ್ಲಿ ನಾವೊಂದು ಡಿಸ್ಟರ್ಬಿಂಗ್ ಟ್ರೆಂಡ್ ಅನ್ನು ನೋಡಿದ್ದೇವೆ. ಬಹಳಷ್ಟು ಹೂಡಿಕೆದಾರರು ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ. ಯಾಕಂದ್ರೆ ಬುಲ್ ಮಾರ್ಕೆಟ್ ಅಲ್ಲಿ ಅವರಿಗೆ ಒಂದಷ್ಟು ಹಣ ಬಂದಿದೆ. ಆಗ ಅವ್ರು ತಿಳ್ಕೊತಾರೆ, ಷೇರು ಮಾರುಕಟ್ಟೆಯಲ್ಲಿ ನಾನು ಎಕ್ಸ್ಪರ್ಟ್ ಆಗಿ ಹೋಗಿದ್ದೇನೆ, ಇನ್ನು ಮುಂದೆ ನಾನು ಯಾರ ಹತ್ರನೂ ಕೇಳುವ ಅಗತ್ಯತೆ ಇಲ್ಲ ಮತ್ತು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಕಲಿಯುವಂತ ಅಗತ್ಯತೆಯೇ ಇಲ್ಲ. ನಿಮಗೆ ನಿಜವಾಗಲೂ ನಿಮ್ಮ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಕಾನ್ಫಿಡೆನ್ಸ್ ಇದ್ರೆ ಯಾವಾಗ ಅಂತಂದ್ರೆ ಬೇರ್ ಮಾರ್ಕೆಟ್ ಅಲ್ಲಿ ನೋಡಬೇಕು
ನಿಮ್ಮ ಷೇರುಗಳು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದಾವೆ ಅಂತ. ಯಾಕಂದ್ರೆ ಬುಲ್ ಮಾರ್ಕೆಟ್ ಅಲ್ಲಿ ಯಾರು ಹಣ ಹಾಕಿದ್ರು ಕೂಡ ಷೇರುಗಳು ಮೇಲಕ್ಕೆ ಹೋಗೋದು ಸರ್ವೇ ಸಾಮಾನ್ಯ. ಯಾರಿಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿದೆಯೋ, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದೆಯೋ, ಲಾಂಗ್ ಟರ್ಮ್ ನಲ್ಲಿ ಬೇಕಾದಷ್ಟು ಹಣವನ್ನು ಮಾಡ್ತಾರೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಕೆಳಗಿರುವಂತ 4 ಷೇರುಗಳಲ್ಲಿ ಯಾವುದು ಓಲ್ಡೆಸ್ಟ್ ಕಂಪನಿ? 4 ಚಾಯ್ಸ್ಗಳು ಹೀಗಿದಾವೆ: TCS, ವಿಪ್ರೋ, ಇನ್ಫೋಸಿಸ್, ಮೈಕ್ರೋಸಾಫ್ಟ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.